ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಅಪ್ಡೇಟ್ ಬಂದಿದೆ. ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಕರ್ನಾಟಕ ವಾರ್ತೆನಲ್ಲಿ ಕೂಡ ಇದು ಶೇರ್ ಮಾಡಿದ್ದಾರೆ. ಅಂಡ್ ಫೇಸ್ಬುಕ್ ಪೇಜ್ ಇದೆ DIPR ಕರ್ನಾಟಕ, ಇಲ್ಲಿ ಕೂಡ ಶೇರ್ ಮಾಡಿದ್ದಾರೆ. ಸೊ ಏನ್ ಇನ್ಫಾರ್ಮೇಶನ್ ಇದೆ ಅಂತಂದ್ರೆ ಈ ತರ ನೀವು ನೋಡಬಹುದು. ನಾನು ಲಾಸ್ಟ್ ವಿಡಿಯೋನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಇದು ಏನಿದೆ ಅಪ್ಡೇಟ್ ಇದೆ ಅಂತಂದ. ಶನಿವಾರ ಭಾನುವಾರವು ಸ್ವತ್ತುಗಳ ನೋಂದಣಿಗೆ ಅವಕಾಶ. ರಾಜ್ಯದಲ್ಲಿ ಅಕ್ಟೋಬರ್ 21ರಿಂದ ಶನಿವಾರ ಮತ್ತು ಭಾನುವಾರವು ಸ್ವತ್ತುಗಳ ನೋಂದಣಿಗೆ ಅವಕಾಶ ಕಲ್ಪಿಸಲಾಗುವುದು. ಬೆಂಗಳೂರಿನ 5 ಉಪನೋಂದಣಿ ಕಚೇರಿಗಳು ಸೇರಿ ರಾಜ್ಯದ 35 ಉಪನೋಂದಣಿ ಕಚೇರಿಗಳಲ್ಲಿ ಈ ಸೌಲಭ್ಯ ಸಿಗಲಿದೆ ಅಂತಂದ್ರೆ ಈಗ ಸಾಟರ್ಡೆ ಸಂಡೇ ಕೂಡ ಈಗ ನಾವು ನಮ್ದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇರುತ್ತಲ್ಲ ಅದು ಕೂಡ ಮಾಡಬಹುದು. ಟೋಟಲ್ ಕರ್ನಾಟಕನಲ್ಲಿ 35 ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಇದು ಸರ್ವಿಸ್ ಅವೈಲೇಬಲ್ ಆಗಿದೆ. ಓಕೆ, ಯಾವ ತರ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಆಕ್ಚುಲಿ ಸಂಡೇ ಸಾಟರ್ಡೆ ಈಗ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಓಪನ್ ಆಗುತ್ತೆ. ಓಕೆ, ಬಟ್ ಆಕ್ಚುಲಿ ಎಲ್ಲಾ ಸಂಡೇ ಅಂಡ್ ಎಲ್ಲಾ ಸಾಟರ್ಡೆ ನೀವು ಯಾವ ತರ ಅನ್ಕೋತಾ ಇದ್ರಲ್ಲ ಆ ತರ ಇಲ್ಲ. ಒಂದ್ ಸ್ವಲ್ಪ ಇಲ್ಲಿ ಪಾಯಿಂಟ್ ಇದೆ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈಗ ನಿಮ್ದು ಏನ್ ಪ್ರಾಪರ್ಟಿ ಇರ್ಬೋದು, ಪ್ಲಾಟ್ ಅಥವಾ ಹೊಲ ಅಥವಾ ಮನೆ ಇರ್ಬೋದು, ಸೊ ನೀವು ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನಾನು ಒಂದು ಉದಾಹರಣೆ ತಗೋತೀನಿ. ಬೀದರ್ ಡಿಸ್ಟಿಕ್, ನಂದು ಬೀದರ್ ಡಿಸ್ಟಿಕ್ ಇದೆ. ಸೊ ನಾನು ಬೀದರ್ ಡಿಸ್ಟಿಕ್ ಅಂತ ಒಂದು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಇದು ಸಾಟರ್ಡೆ ಅಂಡ್ ಸಂಡೇ ನಿಮ್ಗೆ ಸರ್ವಿಸ್ ಸಿಗಬಹುದು. ಓಕೆ, ಆಲ್ ಓವರ್ ಕರ್ನಾಟಕ ನಲ್ಲಿ ಅಂತ. ಓಕೆ, ಆಲ್ರೆಡಿ ಇದು ಚಾಲು ಆಗಿದೆ, ಲಾಸ್ಟ್ ಮಂತ್ ಅಕ್ಟೋಬರ್ ನಲ್ಲಿ ಇದು ಶುರು ಆಗಿದೆ. ಓಕೆ, ಸೊ ಈಗ ಸಬ್ ರಿಜಿಸ್ಟರ್ ಆಫೀಸ್ ಬೀದರ್ ನಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಸಂಡೇ ಅಂಡ್ ಸಾಟರ್ಡೆ ಯಾವ ತರ ಇದು ಓಪನ್ ಇರಬಹುದು ಅಂತ. ಓಕೆ, ಸೊ ಬೀದರ್ ನಲ್ಲಿ ಒಂದು ಬೀದರ್ ನಲ್ಲಿ ಇದೆ. ಓಕೆ, ಸೊ ಒಂದು ಇನ್ನೊಂದು ಟೋಟಲ್ 5 ಇದೆ. ಓಕೆ, 5 ಇದೆ. ಓಕೆ, ಒಂದು ಉಮ್ನಾಬಾದ್, ಬಾಲ್ಕಿ, ಬಸವ ಕಲ್ಯಾಣ, ಔರಾದ್. ಓಕೆ, ಅಂಡ್ ಇನ್ನೊಂದು ಬೀದರ್ ಏನಿದೆಲ್ಲ ಅಲ್ಲಿ ಟೋಟಲ್ 5 ಸಬ್ ರಿಜಿಸ್ಟರ್ ಆಫೀಸ್ ಇದೆ. ಸೊ ಈಗ ಸಾಟರ್ಡೆ ಏನಿರುತ್ತೆ ಅಲ್ಲ, ಸೆಕೆಂಡ್ ಅಂಡ್ ಫೋರ್ತ್ ಸಾಟರ್ಡೆ ಹಾಲಿಡೇ ಇರುತ್ತೆ. ಓಕೆ, ಸೊ ಈಗ ಸೆಕೆಂಡ್ ಅಂಡ್ ಫೋರ್ತ್ ಸಾಟರ್ಡೆ ಅಂಡ್ ಎಲ್ಲಾ ಸಂಡೇಸ್ ಹಾಲಿಡೇ ಇರುತ್ತೆ. ಓಕೆ, ಮೊದಲು ಹಾಲಿಡೇ ಇರ್ತಿತ್ತು. ಓಕೆ, ಈಗ ಇದು ಅಪ್ಡೇಟ್ ಆಗಿದ ಮೇಲೆ ಯಾವ ತರ ಇದು ಇರಬಹುದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ಸೊ ಈಗ ಉದಾಹರಣೆಗೆ ಹುಮ್ನಾಬಾದ್ ಇದೆ. ಓಕೆ, ಸೊ ಹುಮ್ನಾಬಾದ್ ನಲ್ಲಿ ಫಸ್ಟ್ ಸಂಡೇ ಇದೆ ಅಂತ ತಿಳ್ಕೊರಿ. ಓಕೆ, ಒಂದು ತಿಂಗಳದು ಏನ್ ಫಸ್ಟ್ ಸಂಡೇ ಇರುತ್ತಲ್ಲ, ಓಕೆ, ಅಲ್ಲಿ ಹುಮ್ನಾಬಾದ್ ನಲ್ಲಿ ಇದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ನೀವು. ಓಕೆ, ಈಗ ನೆಕ್ಸ್ಟ್ ಸಂಡೇ ಬರುತ್ತೆ ಅಲ್ಲ, ಸೆಕೆಂಡ್ ಮಂತ್. ಓಕೆ, ಸೆಕೆಂಡ್ ಮಂತ್ ಏನ್ ಸಂಡೇ ಇರುತ್ತೆ ಅಲ್ಲ, ಅಲ್ಲಿ ಚೇಂಜ್ ಆಗುತ್ತೆ, ಬೀದರ್ ಅಂತ ಆಗ್ಬೋದು. ಓಕೆ, ಈ ತರ ರೊಟೇಷನ್ ಆಗ್ಬೋದು. ಈಗ ಥರ್ಡ್ ಸಂಡೇ ಇರ್ಬೋದು. ಓಕೆ, ಸೊ ಥರ್ಡ್ ಸಂಡೇ ಇದ್ರೆ ಅಲ್ಲಿ ಓಪನ್ ಆಗುತ್ತೆ, ಬಟ್ ಈಗ ಔರಾದ್ ತಾಲೂಕಿನಲ್ಲಿ ಇದು ಓಪನ್ ಆಗುತ್ತೆ. ಈ ತರ ರೊಟೇಷನ್ ಬೇಸಿಸ್ ಮೇಲೆ ಪ್ರತಿ ಸಂಡೇ ಅಥವಾ ಪ್ರತಿ ಹಾಲಿಡೇ ಕೂಡ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಓಪನ್ ಇರುತ್ತೆ ಅಂತ ಅನ್ಬೋದು. ಓಕೆ, ಸೊ ಈ ತರ ನೀವು ಅನ್ಬೋದು ಒಂದು ಡಿಸ್ಟ್ರಿಕ್ಟ್ ನಲ್ಲಿ 5 ಸಬ್ ರಿಜಿಸ್ಟರ್ ಆಫೀಸ್ ಇದೆಯಲ್ಲ. ಓಕೆ, ಯಾವ್ದಾದ್ರು ಒಂದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಪ್ರತಿ ಯಾವುದೇ ಒಂದು ಹಾಲಿಡೇ ಇರಬಹುದು, ಸೆಕೆಂಡ್ ಸಾಟರ್ಡೆ, ಫೋರ್ತ್ ಸಾಟರ್ಡೆ ಅಥವಾ ಸಂಡೇ ಇರಬಹುದು. ಸೊ ಒಂದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಇದು ಓಪನ್ ಇರುತ್ತೆ ಅಥವಾ ರಿಜಿಸ್ಟ್ರೇಷನ್ ಫೆಸಿಲಿಟಿ ನಾವು ತಕೋಬಹುದು ಅಂತ ಅನ್ಬೋದು. ಓಕೆ, ಈ ತರ ರೊಟೇಷನಲ್ ಬೇಸಿಸ್ ಮೇಲೆ ಆಗುತ್ತೆ ಇದು. ಓಕೆ, ಸೊ ಈಗ ಇದೇನ್ ಈ ತರ ನೋಂದಣಿ ಮಾಡ್ಕೋಬಹುದಲ್ಲ. ರೈಟ್, ಸೊ ಈಗ ಇನ್ನೊಂದು ಪ್ರಶ್ನೆ ಬರ್ಬೋದು. ಓಕೆ, ಈಗ ನಿಮ್ದು ಆಸ್ತಿ, ನಿಮ್ದು ಪ್ಲಾಟ್, ಮನೆ ಅಥವಾ ಹೊಲ ಏನಿದೆಯಲ್ಲ, ಪ್ರಾಪರ್ಟಿ, ಅದು ಹುಮ್ನಾಬಾದ್ ನಲ್ಲಿ ಇದೆ. ಓಕೆ, ಸೊ ಈಗ ಇನ್ನೊಂದು ಬೀದರ್ ನಲ್ಲಿ ಅದು ಚಾಲು ಆಗಿದೆ, ಬಟ್ ನಾನು ಬೀದರ್ ನಲ್ಲಿ ಮಾಡ್ಕೊಳಕ್ ಬರಂಗಿಲ್ಲಲ್ಲ, ನಂದು ಪ್ರಾಪರ್ಟಿ ಹುಮ್ನಾಬಾದ್ ನಲ್ಲಿ ಇದೆ. ರೈಟ್, ಸೊ ನಾನು ಹುಮ್ನಾಬಾದ್ ನಲ್ಲೇ ಮಾಡ್ಕೋಬೇಕಲ್ಲ ಅಂತ ನೀವು ಕೇಳ್ಬಹುದು. ಓಕೆ, ಆದ್ರೆ ಅದಕ್ಕೆ ಒಂದು ಆಲ್ರೆಡಿ ಒಂದು ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನಾನು ಕೂಡ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಎನಿವೇರ್ ರಿಜಿಸ್ಟ್ರೇಷನ್ ಅಂತ. ಓಕೆ, ಸೊ ಎನಿವೇರ್ ರಿಜಿಸ್ಟ್ರೇಷನ್ ಅರ್ಥ ಏನು ಅಂತಂದ್ರೆ ನೀವು ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಎಷ್ಟು ಸಬ್ ರಿಜಿಸ್ಟರ್ ಆಫೀಸ್ ಇದೆಲ್ಲ ಅದರಲ್ಲಿ ಯಾವ್ದಾದ್ರು ಒಂದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು ನೋಂದಣಿ ಮಾಡಿಸ್ಕೋಬಹುದು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ನಿಮ್ದು ಹುಮ್ನಾಬಾದ್ ನಲ್ಲಿ ಪ್ರಾಪರ್ಟಿ ಇದ್ರೆ ನೀವು ಬೀದರ್ ನಲ್ಲಿ ಕೂಡ ಮಾಡಬಹುದು, ಬಸವ ಕಲ್ಯಾಣ ನಲ್ಲಿ ಕೂಡ ಮಾಡಬಹುದು. ಈ ತರ ವಿದಿನ್ ಡಿಸ್ಟ್ರಿಕ್ಟ್ ನಲ್ಲಿ ಅದು ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಅಂತ ಆಲ್ರೆಡಿ ಇದು ಅಪ್ಡೇಟ್ ಇದು ಬಂದಿದೆ. ಓಕೆ, ಎನಿವೇರ್ ರಿಜಿಸ್ಟ್ರೇಷನ್ ಅಂತ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಓಕೆ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ಡೀಟೇಲ್ ಆಗಿ ನೋಡಬಹುದು. ಓಕೆ, ಸೊ ಈ ತರ ನೀವು ಅನ್ಬೋದು. ಅಂಡ್ ಇನ್ನೊಂದು ಪಾಯಿಂಟ್, ಕಾವೇರಿ 2.0 ನಲ್ಲಿ ನಾವೇನ್ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀವಲ್ಲ, ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ ಸಂಡೇ ಅಂಡ್ ಸಾಟರ್ಡೆ ಯಾವ್ದು ಮಂತ್ ನಲ್ಲಿ ಯಾವ್ದು ಸಂಡೇ ಯಾವ್ದು ಮಂಡೇ ನಲ್ಲಿ ಹಾಲಿಡೇ ಐತೆ ಅಂದ್ರೆ ಯಾವ ಸಬ್ ರಿಜಿಸ್ಟರ್ ಆಫೀಸು ಓಪನ್ ಇರುತ್ತೆ ಅಂತ. ಓಕೆ, ಸೊ ಈ ತರ ನೀವು ನೋಡ್ಕೊಂಡ್ ಬಿಟ್ಟು ನೀವು ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬಹುದು ಅಂಡ್ ನೀವು ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಸರ್ವಿಸಸ್ ತಕೋಬಹುದು. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಈಸಿ ಆಗುತ್ತೆ. ಓಕೆ, ಸೊ ಸಂಡೇ ಅಂಡ್ ಸಾಟರ್ಡೆ ಕೂಡ ಓಪನ್ ಇದ್ರೆ ಸೊ ಬಹಳಷ್ಟು ಜನರಿಗೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ತುಂಬಾ ಈಸಿ ಆಗುತ್ತೆ, ಅಥವಾ ನಾವು ಈಸಿಲಿ ಆಗಿ ಇದು ಕೆಲಸ ಮಾಡ್ಕೋಬಹುದು, ನೋಂದಣಿ ಮಾಡ್ಕೋಬಹುದು. ರೈಟ್, ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅಂಡ್ ಬಹಳಷ್ಟು ಟೈಮ್ ನಮ್ದು ಸೇವ್ ಆಗುತ್ತೆ. ಓಕೆ, ಅಂಡ್ ಕ್ರೌಡ್ ಕೂಡ ಆಗಂಗಿಲ್ಲ. ಓಕೆ,
ಓಕೆ, ನಮ್ದು ಯಾವ್ದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಓಪನ್ ಇದೆ, ನನಗೆ ಯಾವ ತರ ಟೈಮ್ ಇದೆಯಲ್ಲ ಆ ತರ ನಾನು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಬಂದ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೋಬಹುದು ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಅಂಡ್ ನೆಕ್ಸ್ಟ್ ಮತ್ತೆ ನಾನು ಫ್ರೀ ಆಗ್ಬೋದು. ಈ ತರ ಒಂದು ಸರ್ವಿಸಸ್ ಅನ್ನ ಮಾಡಿದ್ದಾರೆ ಅಂತ ಅನ್ಬೋದು. ಎನಿವೇ ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದ್ದಾರೆ. ಅಂಡ್ ಇದು ಸಂಡೇ ಅಂಡ್ ಸಾಟರ್ಡೇ ಅಥವಾ ಹಾಲಿಡೇ ದಿವ್ಸ ಕೂಡ ಇದು ಸಬ್ ರಿಜಿಸ್ಟರ್ ಆಫೀಸ್ ಓಪನ್ ಇದೆ ಅಂತ ಈಗ ಒಂದು ಅಪ್ಡೇಟ್ ಬಂದಿದೆ. ಓಕೆ, ಆಲ್ರೆಡಿ ಅಕ್ಟೋಬರ್ ನಲ್ಲಿ ಕೂಡ ಇದು ಅಕ್ಟೋಬರ್ ನಲ್ಲೇ ಲಾಸ್ಟ್ ಮಂತ್ ನಲ್ಲೇ ಇದು ಚಾಲು ಆಗಿದೆ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.